Now we're going to look at Exodus chapter 33. ವಿಮೋಚನೆ ಕಾಂಡ 33ನೇ ಅಧ್ಯಾಯವನ್ನ ನಾವು ಧ್ಯಾನಿಸೋಣ. We're going to look at verses 13. ಅದರ 13ನೇ ವಾಕ್ಯ. This is Moses' cry unto God. ಇದು ಮೋಶೆಯ ಒಂದು ಕೂಗು ದೇವರ ಬಳಿಗೆ. Now therefore I pray, if I have found grace in your sight, show me now your way, that I may know you, that I may find grace in your sight, and consider that this nation is your people. ನನಗೆ ನಿನ್ನ ದಯೆ ದೊರಕಿದ್ದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು. ಆಗ ನಿನ್ನ ದಯೆ ನನಗೆ ದೊರೆಯಿತೆಂದು ನನಗೆ ತಿಳಿದಿರುವುದು. ಈ ಜನವು ನಿನ್ನ ಪ್ರಜೆಯೆಂದು ಜ್ಞಾಪಕ ಮಾಡಿಕೋ ಎಂದು ಅರಿಕೆ ಮಾಡಿದೆನು. You know, I want to ask each one of you a question this evening. ಈ ಸಂಜೆ ಸಮಯದಲ್ಲಿ ನಿಮ್ಮೆಲ್ಲರನ್ನ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. If the Lord had to visit us this evening, ಈ ಸಂಜೆ ಸಮಯದಲ್ಲಿ ದೇವರು ನಮ್ಮನ್ನ ಭೇಟಿ ಮಾಡಬೇಕಾದರೆ, personally to each one of us, ನಮ್ಮ ಪ್ರತಿಯೊಬ್ಬರ ಬಳಿಯಲ್ಲಿ ವೈಯಕ್ತಿಕವಾಗಿ ಭೇಟಿ ಮಾಡುವುದಾದರೆ, and ask us, my son, my daughter, what do you want me to do for you? ನನ್ನ ಮಗನೇ, ನನ್ನ ಮಗಳೇ, ನಿನಗಾಗಿ ನಾನು ಏನು ಮಾಡಲಿಕ್ಕೆ ಬಯಸ್ತಿ ಎಂಬುದಾಗಿ ಕೇಳುವುದಾದರೆ, Or what do you want for yourself? ನಿನಗಾಗಿ ಏನು ಬೇಕೆಂಬುದಾಗಿ ಕೇಳುವುದಾದರೆ, You know, probably some of them would ask, God, probably I need a good job. ಕೆಲವೊಬ್ರು ಕೇಳಬಹುದು, ದೇವರೇ ನನಗೊಂದು ಒಳ್ಳೆ ಕೆಲಸ ಬೇಕು, God, I need my own house. ನನಗೆ ನನ್ನ ಸ್ವಂತ ಮನೆ ಇರಬೇಕು, I need a good family and a career. ನನಗೊಂದು ಒಳ್ಳೆ ಕುಟುಂಬ, ನನಗೆ ಒಳ್ಳೆ ಭವಿಷ್ಯವಿರಬೇಕು. Or probably some of them would say, Lord, I want my children to follow you. ದೇವರೇ, ನನ್ನ ಮಕ್ಕಳು ನಿನ್ನನ್ನು ಹಿಂಬಾಲಿಸಬೇಕೆಂಬುದು ಕೆಲವೊಬ್ರು ಕೇಳ್ಕೊಳ್ಬೋದು. You know, these are all noble things. ಇದೆಲ್ಲವೂ ಸಹ ಅದು ಒಳ್ಳೆಯ ಶ್ರೇಷ್ಠವಾದದ್ದೇ. But let's look at what Moses asked the Lord when God told him, Moses, you have my grace, you have my favor upon you. ಮೋಶೆಯು ದೇವರು ತನ್ನ ದಯೆಯು ಅವನಿಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ ಮೋಶೆ ಕೇಳಿಕೊಳ್ಳುವಂತ ಕಾರ್ಯ ಏನು? Let's look at the verse again. ಆ ವಾಕ್ಯ ಮತ್ತೆ ನೋಡೋಣ. It says, now therefore I pray, if I have found grace in your sight, ನನಗೆ ನಿನ್ನ ದಯೆ ದೊರಕಿದ್ದಾದರೆ, show me now your way, that I may know you. ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು. Moses' heart cry was to know God. ಮೋಶೆಯ ಹೃದಯದ ಕೂಗು, ಅಳಲು ತಾನು ದೇವರನ್ನು ತಿಳ್ಕೊಳ್ಳಬೇಕೆಂಬುದಾಗಿತ್ತು. Was to know his ways. ಆತನ ಮಾರ್ಗವನ್ನ ತಿಳ್ಕೊಳ್ಳಬೇಕೆಂಬುದಾಗಿ ಬಯಸಿದನು. And this was not the first time that God was meeting Moses. ಮೋಶೆಯನ್ನ ದೇವರದೇನೋ ಮೊದಲನೇ ಸಾರಿಯನ್ನು ಭೇಟಿ ಮಾಡ್ತಾ ಇಲ್ಲ. When God told Moses, Moses, you have my grace. ಮೋಶೆ, ನಿನಗೆ ನನ್ನ ದಯೆ ಇದೆ ಎಂಬುದು ದೇವರು ಹೇಳುವಾಗ, And in response, Moses tells God, God, if I have found grace in your sight, show me now your way, that I may know you. ಆಗ ಮೋಶೆ ಹೇಳುವಂಥದ್ದು, ನಿನ್ನ ದಯೆ ನನಗೆ ದೊರಕಿರುವುದಾದ್ರೆ ನನ್ನ ಮಾರ್ಗಗಳನ್ನು ತಿಳಿಯಪಡಿಸು, ನನ್ನ ಬಗ್ಗೆ ಗೊತ್ತಾಗ್ಬೇಕು ನನಗೆ. So this was not the first time. ಇದೇನು ಮೊದಲನೇ ಸಾರಿ ಅಲ್ಲ. We see the very first time God meets with Moses was in Exodus chapter 3 at the burning bush. ಮೊದಲನೇ ಸಾರಿಯೇ ದೇವರು ಮೋಶೆನ ಭೇಟಿ ಮಾಡೋದು ವಿಮೋಚನೆ ಕಾಂಡ 3ನೇ ಅಧ್ಯಾಯದ ಉರಿಯುವಂತ ಪೊದೆಯಲ್ಲಿ. And then Moses experienced the power of God. ಮೋಶೆಯು ದೇವರ ಬಲವನ್ನ ಅವನು ಅನುಭವಿಸುತ್ತಾನೆ. Moses saw how God did so many miracles in bringing the Israelites out of Egypt. ನೋಡಿ, ಮೋಶೆ ಯಾವ ರೀತಿಯಾಗಿ ಇಸ್ರಾಯೇಲರನ್ನ ಹೊರಗೆ ದೇವರ ಕಾರ್ಯಗಳಿಂದ ತಂದನೆಂಬುದಾಗಿ ನೋಡುತ್ತೇವೆ. Moses saw God divide the Red Sea. ಮೋಶೆಯು ದೇವರು ಕೆಂಪು ಸಮುದ್ರವನ್ನ ವಿಭಾಗಿಸುವುದನ್ನ ನೋಡುತ್ತಾರೆ. So even after seeing so much of God displaying his power, Moses' heart cry was still saying, God, I want to know you. ಇಷ್ಟೆಲ್ಲಾ ಕಾರ್ಯಗಳು ಮೋಶೆ ಮುಖಾಂತರವಾಗಿ ನಡೆದಾಗಿಯೋ ಮೋಶೆ ಮತ್ತೆ ದೇವರ ಬಳಿಗೆ ಕೇಳುವಂತ ಕಾರ್ಯ, ದೇವರೇ, ನಾನು ನಿನ್ನ ಕುರಿತಾಗಿ ತಿಳ್ಕೊಳ್ಳಲಿಕ್ಕೆ ಬಯಸ್ತೇನೆ. Even after Moses seeing so much of the acts of God, his heart cry was, Father, I want to know you.
ದೇವರ ಇಷ್ಟು ಅದ್ಭುತ ಕಾರ್ಯಗಳನ್ನು ನಾವು ನೋಡಿದ ನಂತರವಾಗಿಯೂ ಅವನ ಹೃದಯದ ಒಂದು ಅಳಲು, ದೇವರೇ ನಾನು ನಿನ್ನನ್ನು ನೋಡಬೇಕು, ನಿನ್ನ ಕುರಿತಾಗಿ ಇನ್ನೂ ತಿಳ್ಕೊಳ್ಳಬೇಕು. That's my prayer for myself and for each one of you. ನನಗಾದಂತ ಒಂದು ಪ್ರಾರ್ಥನೆ ಮತ್ತು ನಮ್ಮೆಲ್ಲರಿಗಾದಂತ ನನ್ನ ಪ್ರಾರ್ಥನೆ ಅದೇ ಆಗಿದೆ. That may we never be satisfied just by the acts of God alone without a desire to know Him. ನಾವು ಬರೀ ದೇವರ ಕಾರ್ಯಗಳನ್ನ ಮಾತ್ರ ನೋಡಿ ಅದರಲ್ಲೇ ತೃಪ್ತರಾಗದಂತೆ ಆತನ ಕುರಿತಾಗಿ ತಿಳುಕೊಳ್ಳಕ್ಕೆ ಬಯಸೋಣ. God's desire is that we know Him intimately. ದೇವರ ಆಸೆ ಏನಂದ್ರೆ ನಾವು ಆತನ ಕುರಿತಾಗಿ ಆಳವಾಗಿ ತಿಳ್ಕೊಳ್ಳುವಂಥದ್ದು. Daniel chapter 11 verses 32 says, those who know their God will be strong and do great exploits. ದಾನಿಯೇಲ ಪುಸ್ತಕ 11ನೇ ಅಧ್ಯಾಯ ಅದರ 32ನೇ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡುವಂತ ಕಾರ್ಯ, ದೇವರನ್ನ ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. The word know there, ಅಲ್ಲಿ ಅರಿತವರು ಎಂಬುದಾಗಿ ಹೇಳಲ್ಪಡುವ the Hebrew understanding or the Hebrew meaning of the word know there is to how a husband and wife who are in love with each other know each other intimately. That's the kind of relationship and intimacy that the word know is referring to between us and the Father. ಅರಿತವರು ಎಂಬುದಾಗಿ ಹೇಳುವಾಗ ಇಬ್ರಿಯ ಭಾಷೆಯ ಅರ್ಥವನ್ನ ನೋಡುವುದಾದ್ರೆ ಒಂದು ಗಂಡ ಮತ್ತು ಹೆಂಡತಿಯ ನಡುವೆ ಇರುವಂತ ಪರಸ್ಪರವಾದಂತ ಒಂದು ಆತ್ಮೀಯವಾದಂತ ರೀತಿಯಲ್ಲಿ ದೇವರೊಟ್ಟಿಗೆ ನಮ್ಮ ಸಂಬಂಧವಿರಬೇಕು. And we see Jesus asking a question to his disciples. ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಬಳಿಯಲ್ಲಿಯೂ ಒಂದು ಪ್ರಶ್ನೆಯನ್ನು ಕೇಳುವುದು ನೋಡುತ್ತೇವೆ. We see Jesus asking his disciples, who do you say that I am? Because some say that, I'm a prophet, some say I'm Elijah, some say I'm Jeremiah, but you, my disciples, who do you say that I am? ಯೇಸುಸ್ವಾಮಿ ತನ್ನ ಶಿಷ್ಯರ ಬಳಿ ಹೇಳುತ್ತಾನೆ, ಕೆಲವೊಬ್ಬರು ನನ್ನ ಪ್ರವಾದಿ, ಕೆಲವೊಬ್ಬರು ಎಲಿಯನು, ಮತ್ತಿನ್ನೊಬ್ಬ ಎಂಬುದಾಗಿ ಹೇಳ್ತಾರೆ, ಆದರೆ ನೀವು ನನ್ನನ್ನು ಯಾರೆಂಬುದಾಗಿ ಹೇಳುತ್ತೀರಾ? And right then Peter jumps up like he always did and tells Jesus, you are Christ, the Son of the living God. ಪೇತ್ರನು ಯಾವಾಗಲೂ ಅವನು ಮುಂದೆ ಎಲ್ಲ ಕಾರ್ಯ ಮಾಡುವಾಗೆ ಇದರಲ್ಲೂ ಆತನ ಮುಂದೆ ಉತ್ತರಿಸ್ತಾನೆ, ಯೇಸುವೇ ನೀನು ದೇವ ಕುಮಾರನಾಗಿದೀಯಾ? And Jesus looks at Peter and said, Peter, flesh and blood has not revealed this to you, but my Father in heaven. ಆಗ ಯೇಸು ಸ್ವಾಮಿ ಪೇತ್ರ ನೋಡಿ ಹೇಳುವಂತ ಒಂದು ಕಾರ್ಯವೇನೆಂದ್ರೆ, ನಿನಗೆ ರಕ್ತದಿಂದಾಗ್ಲಿ ಮನುಷ್ಯರಾಗಲಿ ತಿಳಿಯಪಡಿಸಲಿಲ್ಲ, ಪರಲೋಕದ ನನ್ನ ತಂದೆಯೇ ತಿಳಿಯಪಡಿಸಿದ್ದಾನೆ. Peter had a revelation of the Lord Jesus Christ. ಯೇಸು ಕ್ರಿಸ್ತನಿಗಾದಂತ ಒಂದು ಪ್ರಕಟಣೆ ಪೇತ್ರನಿಗಿತ್ತು. I want to ask each one of you a question. Do you have a revelation of who Jesus is? ನಿಮ್ಮ ನೋಡಿ ಕೇಳಲಿಕ್ಕೆ ಬಯಸ್ತೇನೆ, ಯೇಸು ಕ್ರಿಸ್ತನು ಯಾರು ಎಂಬಂತ ಪ್ರಕಟಣೆ ನಮಗಿದೆಯಾ? Yes, we might be calling ourselves believers. ನಾವು ನಾವೇ ವಿಶ್ವಾಸಿಗಳೆಂಬುದಾಗಿ ಕರೆದುಕೊಳ್ಳಬಹುದು. Yes, you might even be believing in him. ನೀವು ಆತನನ್ನ ನಂಬುತ್ತಾ ಇರಬಹುದು. You might be going to church. ನೀವು ಸಭೆಗೆ ಹೋಗ್ತಿರಬಹುದು. You might be listening to your pastor preach, your pastor teach. ನಿಮ್ಮ ಸಭಾಪಾಲಕರು ಪ್ರಸಂಗಿಸುವುದನ್ನ ಬೋಧಿಸುವುದನ್ನ ಕೇಳುತ್ತಿರಬಹುದು. But is that all is your walk with God and your relationship with him? ನೀವು ದೇವರೊಟ್ಟಿಗೆ ನಡೆಯುವಂತದ್ದು, ಆತನೊಟ್ಟಿಗಿರುವಂತ ಸಂಬಂಧ ಅಷ್ಟೇನಾ? Or do you have a personal revelation of who Jesus is? ಅಥವಾ ನಮಗೆ ಯೇಸು ಕ್ರಿಸ್ತನು ಯಾರೆಂಬಂತ ವೈಯಕ್ತಿಕವಾದಂತ ಪ್ರಕಟಣೆ ನಮಗಿದೆಯಾ? So what was Jesus trying to tell Peter when he said, Peter, you have not received this revelation by flesh and blood? ಪೇತ್ರನಿಗೆ ಯೇಸು ಕ್ರಿಸ್ತನು, ಪೇತ್ರನೇ ನಿನಗೆ ಈ ಒಂದು ವಿಷಯ ನನಗೆ ರಕ್ತದಿಂದಾಗಲಿ ಅಥವಾ ಯಾವುದೇ ಮನುಷ್ಯರಿಂದ ತಿಳಿಯಪಡಿಸಲಿಲ್ಲ, ಅದರ ಅರ್ಥ ಏನು? You have not received this revelation by probably listening to a YouTube message or listening to a Facebook, Instagram message, which is okay. Once in a while it's okay. It's good to learn from other ministers. I do it myself. But do we have a personal history with God?
ನೋಡಿ, ನಾವು ಆಗಿಂದಾಗ ಫೇಸ್ಬುಕ್ನಲ್ಲೂ ಇನ್ಸ್ಟಾಗ್ರಾಮ್ನಲ್ಲಿಯೋ ಅಥವಾ ಯೂಟ್ಯೂಬ್ನಲ್ಲೂ ಅನೇಕ ಕಾರ್ಯಗಳನ್ನು ವಾಕ್ಯಗಳನ್ನು ಕೇಳುವಂಥದ್ದು ಆಗಿಂದಾಗ ಒಳ್ಳೆಯದು, ನಾವು ಸಹ ಅದನ್ನು ಕೇಳ್ತೇನೆ. ಆದರೆ ಅದೇ ನಮ್ಮ ಒಂದು ಪ್ರಾರಂಭಿಕವಾಗಿ ಇರುವಂಥದ್ದಲ್ಲ. Of course, the Bible says in Hebrews 11, it says faith comes by hearing and hearing by the word. ನೋಡಿ, ಇಬ್ರಿಯ ಪುಸ್ತಕ 11ನೇ ಅಧ್ಯಾಯದಲ್ಲಿ ನಂಬಿಕೆ ಎಂಬಂಥದ್ದು ಕೇಳುವ ನಿಮಿತ್ತವಾಗಿ ಬರುವಂಥದ್ದಾಗಿದೆ. So of course, when you listen to good anointed teaching, faith arises in your heart. ನಾವು ಒಳ್ಳೆಯ ಅಭಿಷಕ್ತರಾದಂಥ ಸೇವಕರ ಒಂದು ಬೋಧನೆಗಳ ಕೇಳುವಾಗ ನಂಬಿಕೆಗಳು ನಮ್ಮಲ್ಲಿ ಬೆಳೆಯುವಂಥದ್ದಾಗಿದೆ. But that should not just become your relationship with God alone. ಆದರೆ ಅದೇ ನಿಮ್ಮ ಒಂದು ದೇವರೊಟ್ಟಿಗಾದಂಥ ಸಂಬಂಧವಾಗಿ ಮಾರ್ಪಡಬಾರದು. We must take time to study the word for ourselves. ನಮಗೆ ನಾವು ಸಮಯವನ್ನು ತೆಗೆದು ದೇವರ ವಾಕ್ಯವನ್ನ ಓದಲಿಕ್ಕೆ ಸಮಯವನ್ನು ತೆಗೆದುಕೊಳ್ಳಬಹುದು. We must develop a personal history with God. ದೇವರೊಟ್ಟಿಗಾದಂಥ ಒಂದು ವೈಯಕ್ತಿಕವಾದಂಥ ಒಂದು ಹಿನ್ನೆಲೆ ನಮಗಿರಬೇಕು. Someone said it like this: if you will develop history with God, God will do history through you. ಒಬ್ರು ಈ ರೀತಿಯಾಗಿ ಹೇಳಿದ್ದಾರೆ, ನೀವು ದೇವರೊಟ್ಟಿಗೆ ನೀವು ಚರಿತ್ರೆ ನೀವು ಸಮಯ ಕಳೆಯುವುದಾದ್ರೆ ಆತ ನಿಮ್ಮ ಮುಖಾಂತರವಾಗಿ ಚರಿತ್ರೆಯನ್ನು ಉಂಟು ಮಾಡುತ್ತಾನೆ. So Jesus was looking at Peter and telling Peter, you did not receive this revelation by going here and there, but you received this revelation by the Father. ಯೇಸುಸ್ವಾಮಿ ಪೇತ್ರನ ಹೇಳುತ್ತಾನೆ, ಪೇತ್ರನೇ, ನೀನು ಅಲ್ಲಿ ಇಲ್ಲಿ ಹೋಗಿ ನಿನಗೆ ವಿಷಯ ಗೊತ್ತಾಗ್ಲಿಲ್ಲ, ನೀನು ತಂದೆ ಬಳಿಯಿಂದಾನೇ ಇದನ್ನು ಹೊಂದ್ಕೊಂಡಿದೀಯಾ. And we go on to read the portion of the scriptures. If you read that passage, it talks about how Jesus talks about two men, one man who built his house on the rock and another man who built his house on the sand. ನೋಡಿ, ಯೇಸುಸ್ವಾಮಿ ಹೇಳುವಾಗ ಆತನು ಹೇಳ್ತಾನೆ, ಒಬ್ಬ ವ್ಯಕ್ತಿಯು ತನ್ನ ಮನೆಯನ್ನ ಕಲ್ಲಿನ ಮೇಲೂ ಮತ್ತೊಬ್ಬನು ತನ್ನ ಮನೆಯನ್ನ ಉಸುಬಿನ ಮೇಲೂ ಕಟ್ಟುವುದನ್ನ ಯೇಸುಸ್ವಾಮಿ ಹೇಳ್ತಾನೆ. The man who built his house on the rock there is nothing but the revelation of Jesus Christ. ನೋಡಿ, ಕಲ್ಲಿನ ಮೇಲೆ ಕಟ್ಟುವಂತ ವ್ಯಕ್ತಿ ಕುರಿತ ಹೇಳಲ್ಪಡುವಂಥದ್ದು ಅಂದ್ರೆ ಆತನ ಪ್ರಕಟಣೆಯ ಕಾರ್ಯಗಳ ಕುರಿತಾಗಿ. It talks about doctrine. ಆಮೇಲೆ ಇರುವಂತ ಸಿದ್ಧಾಂತಗಳು. It talks about the truth of God's word. ದೇವರ ವಾಕ್ಯಕ್ಕಾದಂತ ಸತ್ಯ. So, do you build your life on the revelation, on the rock called Jesus Christ? ನೀವು ಈ ಪ್ರಕಟಣೆಯೊಟ್ಟಿಗೆ ಯೇಸು ಕ್ರಿಸ್ತನೆಂಬಂತ ಒಂದು ಕಲ್ಲಿನ ಮೇಲೆ ನಿಮ್ಮ ಮನೆಯನ್ನ ಕಟ್ಟುತ್ತೀರಾ? And it talks about how when the storm came, when the wind blew, the house was strong. ನೋಡಿ, ಬಿರುಗಾಳಿ ಬೀಸಿದಾಗ್ಲೂ ಅಲೆಗಳು ಬಂದಾಗಿಯೂ ಆ ಮನೆಯು ದೃಢವಾಗಿ ನಿಂತಿತು. But you see the man who built his house on the sand. ಆದರೆ ಉಸುಬಿನ ಮೇಲೆ ಮನೆಯನ್ನ ಕಟ್ಟಿದಂತ ವ್ಯಕ್ತಿಯನ್ನ ನೋಡಿ, because he built it on sand, ಆತನು ಉಸುಬಿನ ಮೇಲೆ ಕಟ್ಟಿದರ ನಿಮಿತ್ತವಾಗಿ. Sand refers to shallow foundations. ನೋಡಿ, ಆ ಉಸುಬು ಎಂಬಂಥದ್ದು ಅದು ಯಾವುದೇ ದೃಢತೆ ಇಲ್ಲದೆ ಇರುವ ಕಾರ್ಯಕ್ಕೆ ಹೋಲಲ್ಪಡುತ್ತದೆ. The Bible says not to be twisted by every wind of doctrine. ನೋಡಿ, ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳುತ್ತದೆ, ನಮ್ಮ ಸುತ್ತಲ ಬರುವಂತ ಅನೇಕ ಸಿದ್ಧಾಂತಗಳಲ್ಲಿ ನಾವು ಬಿದ್ದು ಹೋಗಬಾರದು. So the sand there refers to shallow foundations. ಅಂದ್ರೆ ದೃಢತೆ ಇಲ್ಲದೆ ಇರುವಂತ ಒಂದು ಅಸ್ಥಿವಾರ. So when the man built his house on the sand, when the storm came, when the wind blew, great was the fall of that house. ನೋಡಿ, ಉಸುಬಿನ ಮೇಲೆ ಕಟ್ಟಲ್ಪಡುವಂತ ಈ ಒಂದು ಮನೆಯ ಒಂದು ಗತಿ ಏನಾಗಿತ್ತಂದ್ರೆ ಅಲ್ಲಿ ಗಾಳಿ ಬೀಸುವಾಗ ಅದು ಬಿದ್ದೋಯಿತು. So this evening I want to encourage you. ಈ ಸಂಜೆ ನಿಮ್ಮನ್ನು ಉತ್ಸಾಹಪಡಿಸ್ತೇನೆ. To develop a personal history with God. ದೇವರೊಟ್ಟಿಗಾದಂತ ಒಂದು ವೈಯಕ್ತಿಕವಾದಂತ ಹಿನ್ನೆಲೆಯನ್ನ ಹೊಂದಿಕೊಳ್ಳಿರಿ. I want to pray the prayer that Apostle Paul prayed, saying, may the spirit of wisdom and revelation come upon you. Ephesians chapter 1 verses 15 to 17. ಎಫೆಸ ಪತ್ರಿಕೆ 1ನೇ ಅಧ್ಯಾಯದ ಅದರ 15ರಿಂದ 17 ವಾಕ್ಯಗಳು, ನಿಮ್ಮ ಮೇಲೆ ಜ್ಞಾನ ಮತ್ತು ಪ್ರಕಟಣೆಯ ಆತ್ಮವು ಉಂಟಾಗಲಿ. That the eyes of your understanding be enlightened. ಆಮೇಲೆ ನಿಮ್ಮ ಪ್ರಕಟಣೆಯ ಕಣ್ಗಳು ತೆರೆಯಲ್ಪಡಲಿ. That you may know him. ನೀವು ಆತನ ಕುರಿತಾಗಿ ತಿಳ್ಕೊಳ್ಳುವಂತೆ. And I pray that
God will encounter you this season. ಈ ಒಂದು ಕಾಲದಲ್ಲಿ ದೇವರು ನಿಮ್ಮನ್ನ ಸಂದರ್ಶಿಸಲಿ. Your eyes will be enlightened to see who Jesus is. ಯೇಸು ಕ್ರಿಸ್ತನು ಯಾರು ಎಂಬುದನ್ನು ನೋಡಲಿಕ್ಕೆ ನಿಮ್ಮ ಕಣ್ಗಳು ತೆರೆಯಲ್ಪಡಲಿ. May your eyes be open to see wondrous things from the word. ದೇವರ ವಾಕ್ಯದಿಂದ ಮಹತ್ತಾದಂತ ಕಾರ್ಯಗಳನ್ನು ನೋಡಲಿಕ್ಕೆ ನಿಮ್ಮ ಕಣ್ಗಳು ತೆರೆಯಲ್ಪಡಲಿ. So that you will be like the man who built his house on the rock. ಆಗ ನೀವು ಕಲ್ಲಿನ ಮೇಲೆ ಕಟ್ಟಿದಂತ ವ್ಯಕ್ತಿಗೆ ಹೋಲಲ್ಪಡುತ್ತೀರಾ. The rock, the revelation of Jesus Christ. ಕಲ್ಲು ಯೇಸು ಕ್ರಿಸ್ತನೆಂಬಂತ ಪ್ರಕಟಣೆ. I want to pray this prayer with you. ನಿಮ್ಮೊಟ್ಟಿಗೆ ನಾನು ಈ ಪ್ರಾರ್ಥನೆಯನ್ನು ಮಾಡ್ಲಿಕ್ಕೆ ಬಯಸ್ತೇನೆ. Will you join your hands with me? ನನ್ನೊಟ್ಟಿಗೆ ನೀವು ಕೈ ಜೋಡಿಸ್ಕೊಳ್ತೀರಾ? Say, loving Heavenly Father, ಪ್ರೀತಿ ಉಳ್ಳಂತ ಪರಲೋಕ ತಂದೆ, we thank you, Lord, for your word. ನಿನ್ನ ವಾಕ್ಯಕ್ಕಾಗಿ ವಂದನೆಗಳು. We thank you for your desire for us to know you. ನಿನ್ನನ್ನ ಕರ್ತನೇ ಅರಿತುಕೊಳ್ಳುವಂಥದ್ದು ನಿನ್ನ ಬಯಕೆ ಆಗಿರುವುದಕ್ಕಾಗಿ ವಂದನೆ. Lord, just like how Moses cried out saying, show me now your way that I may know you. ಮೋಶೆ ಯಾವ ರೀತಿಯ ನಿನ್ನ ನೋಡಿ ಕೇಳಿಕೊಂಡನು, ನಿನ್ನ ದಯೆಯನ್ನ ನಾನು ಹೊಂದಿರುವುದು ನಿನ್ನ ಕುರಿತಾಗಿ ನಿನ್ನ ಮಾರ್ಗಗಳನ್ನು ತೋರಿಸು ಎಂಬುದಾಗಿ. God, we want to be a people who know you, who know your ways. ನಿನ್ನ ಮಾರ್ಗಗಳನ್ನು ಅರಿತಂತ ಜನರಾಗಿ ನಾವಿರಬೇಕು. God, we don't want to be a people who are ignorant and foolish. ನಿನ್ನ ಕುರಿತಾಗಿ ತಿಳಿಯದೆ ಕರ್ತನೇ ಮೂಢರಾಗಿರಲಿಕ್ಕೆ ಬಯಸುವುದಿಲ್ಲ. We want to be a people who know how you operate, how you function. ನೀನು ಯಾವ ರೀತಿಯಾಗಿ ಕಾರ್ಯ ಮಾಡುತ್ತಿ ಎಂಬುದನ್ನು ತಿಳ್ಕೊಳ್ಳಲಿಕ್ಕೆ ಬಯಸ್ತೇವೆ. How your kingdom operates, Lord. ನಿನ್ನ ರಾಜ್ಯವು ಯಾವ ರೀತಿಯಾಗಿ ಕಾರ್ಯ ಮಾಡುತ್ತದೆ. We want to know what's in your heart. ನಿನ್ನ ಹೃದಯದಲ್ಲಿ ಏನಿದೆ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಬಯಸ್ತೇವೆ. And we thank you, all of that is in your word. ಇದೆಲ್ಲವೂ ನನ್ನ ವಾಕ್ಯದಲ್ಲಿ ಇರುವುದಕ್ಕಾಗಿ ವಂದನೆ ಸಲ್ಲಿಸ್ತೇವೆ. And we thank you that your spirit takes us deeper. ನಿನ್ನ ವಾಕ್ಯವು ನಮ್ಮನ್ನ ಆಳವಾಗಿ ತೆಗೆದುಕೊಂಡು ಹೋಗುತ್ತದೆ. In helping us understand what you have written in your word. ನಿನ್ನ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದು ನಮಗೆ ತಿಳಿಸುವುದಕ್ಕಾಗಿ. Holy Spirit, I just pray a hunger be stirred in our hearts this season, God. ಈ ಒಂದು ಕಾಲದಲ್ಲಿ ನಮ್ಮ ಹೃದಯದಲ್ಲಿ ನಿನ್ನ ಕುರಿತಾದಂತ ಒಂದು ದಾಹ ನಮ್ಮಲ್ಲಿ ಉಂಟು ಮಾಡು. Lord, even as the world is getting darker and darker, ಈ ಲೋಕವು ಇನ್ನು ಕತ್ತಲೆಯಿಂದ ಕತ್ತಲೆಗೆ ಹೋಗುತ್ತಿರುವಾಗ, even as sin is increasing, ಪಾಪವು ಅಧಿಕವಾಗುತ್ತಿರುವಾಗ, Lord, may we be a people just like how it's mentioned in Daniel 11:32. Those who know their God will be strong and do great exploits. May we be a people who will do great exploits in this season. ಈ ಕಾಲದಲ್ಲಿ ದಾನಿಯೇಲ 11ನೇ ಅಧ್ಯಾಯದ 20 ಕರ್ತನ ವಾಕ್ಯ ಹೇಳಲ್ಪಡುವಂತೆ ನಾವು ನಿನ್ನನ್ನು ಅರಿತವರಾಗಿ ಕಾರ್ಯ ಮಾಡಲಿಕ್ಕೆ ನಮಗೆ ಸಹಾಯ ಮಾಡು. We release your power. ನಿನ್ನ ಬಲವನ್ನು ತೋರ್ಪಡಿಸು. We release your anointing. ಕರ್ತನ ಅಭಿಷೇಕವು ಕರ್ತನ ಕಾರ್ಯ ಮಾಡಲಿ. In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. You know, if you have watched this program, ಈ ಕಾರ್ಯಕ್ರಮ ನೀವು ನೋಡಿರುವುದಾದ್ರೆ, and you don't know who Jesus is, ನಮಗೆ ಸ್ವಾಮಿ ಯಾರೆಂಬುದಾಗಿ ಗೊತ್ತಿಲ್ಲದೆ ಇದ್ರೆ, I want to give you an opportunity to receive Christ as your Lord and Savior. ನೀವು ಯೇಸು ಕ್ರಿಸ್ತನನ್ನ ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಲಿಕ್ಕೆ ನಿಮಗೆ ಒಂದು ಅವಕಾಶ ಕೊಡುತ್ತೇನೆ. You know, Jesus is just not another God among many different gods. ಅನೇಕ ವಿಭಿನ್ನ ದೇವರುಗಳಲ್ಲಿ ಯೇಸು ಸ್ವಾಮಿ ಒಬ್ಬ ದೇವರಲ್ಲ. He said, I am the way, the truth and the life. ಆತನು ಹೇಳುವಂತ ಕಾರ್ಯ, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ. The Bible says Jesus is the true light. ಸತ್ಯವೇದ ಹೇಳುತ್ತದೆ ಯೇಸು ಕ್ರಿಸ್ತನೇ ನಿಜವಾದಂತ ಬೆಳಕಾಗಿದ್ದಾನೆ. If Jesus is the true light, that means there are also many false lights. ಯೇಸು ಸ್ವಾಮಿ ನಿಜವಾದಂತ ಬೆಳಕಂದ್ರೆ ಖಂಡಿತವಾಗಲೂ ಸುಳ್ಳಾದಂತ ಅನೇಕ ಬೆಳಕುಗಳಿದೆ. Probably you have spent many of your years in search of many different other lights. ನೀವು ನಿಮ್ಮ ಜೀವನದಲ್ಲಿ ಅನೇಕ ಬೇರೆ ಬೇರೆ ಬೆಳಕುಗಳನ್ನ ಹುಡುಕಿಕೊಂಡಿದ್ದಿರಬಹುದು ನಿಮ್ಮ ಜೀವನದಲ್ಲಿ. And your life still seemed to be dark. ನಿಮ್ಮ ಜೀವಿತವು ಇನ್ನು ಕತ್ತಲೆಯಲ್ಲಿ ಇರುವ ಹಾಗೆ ಇರಬಹುದು. I lived in darkness once upon a time. ನಾನೊಂದು ಸಮಯದಲ್ಲಿ ಕತ್ತಲೆಯಲ್ಲಿ ಜೀವಿಸಿದೆ. But when Jesus came into my life,
ಆದರೆ ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಬಂದಾಗ His light ಆತನ ಬೆಳಕು shone in the most darkest places in my life. ನನ್ನ ಜೀವಿತದ ತುಂಬಾ ಕತ್ತಲೆಯ ಒಂದು ಸ್ಥಳಗಳಲ್ಲಿಯೂ ತನ್ನ And ಬೆಳಕುಂಟಾಯಿತು. He transformed my life and is transforming continually. ಆತನ ನನ್ನ ಪೂರ್ಣವಾಗಿ ರೂಪಾಂತರಗೊಳಿಸಿ ಇನ್ನೂ ರೂಪಾಂತರಗೊಳಿಸ್ತಿದ್ದಾನೆ. All you have to do is pray this prayer with me, ನನ್ನೊಟ್ಟಿಗೆ ಈ ಒಂದು ಪ್ರಾರ್ಥನೆಯನ್ನು ನೀವು ಮಾಡಿ. saying, Dear Lord Jesus, ಪ್ರಿಯ ಯೇಸುವೆ, I believe you are the Son of God. ನೀನೇ ದೇವಕುಮಾರನೆಂಬುದಾಗಿ ನಾನು ನಂಬುತ್ತೇನೆ. Thank you for coming into this world and dying for us on the cross. ನೀ ನಮಗೋಸ್ಕರವಾಗಿ ಭೂಮಿಗೆ ಬಂದು ಶಿಲುಬೆಯಲ್ಲಿ ಸತ್ತದಕ್ಕಾಗಿ ಸ್ತೋತ್ರ. I receive the finished work of the cross. ಶಿಲುಬೆಯಲ್ಲಿ ನನಗಾಗಿ ಮುಗಿಸಿದಂತ ಕೆಲಸಕ್ಕಾಗಿ ವಂದನೆಗಳು. Lord, I know that my works cannot save me. ದೇವರೇ, ನನಗೆ ಚೆನ್ನಾಗಿ ಗೊತ್ತು ನನ್ನ ಸ್ವಂತ ಕೆಲಸಗಳು ನನ್ನನ್ನು ರಕ್ಷಿಸುವುದಿಲ್ಲ. I know that none of the animal sacrifices can give me eternal life. ಯಾವುದೇ ರೀತಿಯಾದಂಥ ಸ್ವಾಮಿ ಬಲಿಗಳು ಪ್ರಾಣಿ ಬಲಿಗಳು ಯಾವುದು ನನ್ನನ್ನು ಕಾಪಾಡಲಿಕ್ಕೆ ಸಾಧ್ಯವಿಲ್ಲ. But you are the Lamb of God ಆದರೆ ನೀನೇ ಯಜ್ಞದ ಕುರಿಮರಿಯಾಗಿದ್ದೀಯ. that was slain even before the foundation of the world began. ಈ ಭೂಮಿ ಅಸ್ಥಿವಾರ ಹಾಕುವುದಕ್ಕಿಂತ ಮುಂಚಿತವಾಗಿ ನಮಗಾಗಿ ಕೊಯ್ಯಲ್ಪಟ್ಟಂತ ಯಜ್ಞದ ಕುರಿಮರಿ. Lord, cleanse me with your blood. ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸು. Fill me with your spirit. ನಿನ್ನ ಆತ್ಮದಿಂದ ತುಂಬಿಸು. Make me a new person. ನನ್ನನ್ನು ಹೊಸ ಮನುಷ್ಯನಾಗಿ ಮಾರ್ಪಡಿಸು. Make me as your son and as your daughter. ನಿನ್ನ ಮಗನಾಗಿ ಮಗಳಾಗಿ ಮಾರ್ಪಡಿಸು. May I begin a journey in knowing you today. ನಿನ್ನನ್ನು ಅರಿತುಕೊಳ್ಳುವಂತ ಒಂದು ಪ್ರಯಾಣವನ್ನ ಪ್ರಾರಂಭಿಸಲಿಕ್ಕೆ ಸಹಾಯ ಮಾಡು. In Jesus' name. ಯೇಸುವಿನ ನಾಮದಲ್ಲಿ. You know, if you have prayed this prayer for the first time ಈ ಪ್ರಾರ್ಥನೆಯನ್ನ ನೀವು ಮೊದಲನೇ ಸಾರಿ ಮಾಡಿರುವುದಾದರೆ and you want to know Jesus more, ನಿಮಗೆ ಯೇಸು ಕ್ರಿಸ್ತನ ಕುರಿತು ಅಧಿಕವಾಗಿ ತಿಳ್ಕೊಳ್ಳಬೇಕಾದ್ರೆ get in touch with the number that you see on the screen. ನೀವು ಸ್ಕ್ರೀನ್ ನಲ್ಲಿ ನೋಡುವಂತ ಆ ನಂಬರ್ಗೆ ಕರೆ ಮಾಡಿ. You know, the ministry people here will get in touch with you, will help you go to a good word and spirit based church so that you can grow in your relationship with God. ಸೇವೆಯಲ್ಲಿ ಸಹಾಯಕರಾಗಿರುವವರು ನಿಮಗೆ ನಿಮ್ಮ ಹತ್ತಿರದ ಸಭೆಗಳಿಗೆ ಹೋಗಲಿಕ್ಕೂ ಮತ್ತು ದೇವರೊಟ್ಟಿಗೆ ಬೆಳೆಯಲಿಕ್ಕೆ ನಮಗೆ ಸಹಾಯ ಮಾಡುತ್ತಾರೆ. God bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.